Haha baby, careful ಇದೆ white tension ಇಂತ ಸುಮಾರು ಡ್ರೈವ್ಗಳನ್ನು ನಾವು ಬಂದ್ ಮಾಡಿದೀವಿ ಯಾಕಂದ್ರೆ ಯಾರ್ಯಾರ ಕೈಗೆ ಹೋಗಿ ಕೊಡ್ತೀವಿ ಅನ್ನೋದನ್ನ ನಮ್ಗೆ ಗೊತ್ತಿಲ್ಲ. ನೀವು ಡೈರೆಕ್ಟ್ ಪೆನ್ ಡ್ರೈವ್ ಮಾಡಿದ್ರು. ಅಷ್ಟೇ. ಇವಾಗ ನಮಗೋಸ್ಕರ ಒಂದ್ ಸ್ವಲ್ಪ ಮನೆ ಕಣ್ಣು ನೋಡಿದ್ರೆ ಪರವಾಗಿಲ್ಲ. ಲವ್ ಯು. ಯಾರ್ಯಾರ ಜೋಬಿ ಕತ್ರ ಹಾಕಿದ್ಯಾ? ಸಿನಿಮಾ ಪಾರ್ಟಿ ಮಾಡ್ಕೊಂಡು ಪಾರ್ಟಿ ಸಾಂಗ್ ಮಾಡಿದೀವಿ. ಪಾರ್ಟಿ ಮಾಡಿದ್ವಿ. ಎಸ್. ಪಾರ್ಟಿ ಮಾಡ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ನಾವು ಹಾಯ್ ಅಮ್ಮ, ನಮಸ್ಕಾರ. ಕನ್ವಿಶ್ ಮೀಡಿಯಾ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ದೊಡ್ಡ ನಮಸ್ಕಾರ. ಇವತ್ತು ನಾನು ಒಂದು ಸ್ಪೆಷಲ್ ಮೂವಿ ಟೀಮ್ ಜೊತೆ ಇದ್ದೀನಿ. ಯೂಶಲಿ ನಾವೆಲ್ಲರೂ ಬಂದಾಗ ನಾವು ಎಲ್ಲ ಮೂವಿಗಳ ಬಗ್ಗೆ ಮಾತಾಡ್ತೀವಿ, ಕಾನ್ಸೆಪ್ಟ್ ಹಂಗಿದೆ ಹಿಂಗಿದೆ ಅಂತೆಲ್ಲ. ಬಟ್ ಈ ಸಿನಿಮಾ ನಿಜವಾಗ್ಲೂ ನಮ್ಮೆಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ, ನಮ್ಮೆಲ್ಲರ ಲೈಫಲ್ಲೂ ನಡೆದಿರುವಂಥ ಕೆಲವೊಂದು ಘಟನೆಗಳನ್ನ ಯೂಶಲ್ ಆಗಿ ಹೋಲುತ್ತೆ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ, ಇದು ಒಂದು ಸ್ಟೂಡೆಂಟ್ ಬೇಸ್ ಸಿನಿಮಾ ಅಂತ. ಸೊ ವಿದ್ಯಾರ್ಥಿನಿ ಅನ್ನೋ ಸಿನಿಮಾ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೊ ಅದರ ವಿದ್ಯಾರ್ಥಿನಿಯರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಹೋಗೋಣ, ಅವರ ಒಂದು ಅನುಭವಗಳನ್ನ ಶೇರ್ ಮಾಡ್ಕೊಳ್ತಾ ಹೋಗೋಣ. ಸೊ ಎಲ್ಲರಿಗೂ ವೆಲ್ಕಮ್ ಟು ಮೈ ಶೋ. ನಮಸ್ಕಾರ. ಇದು ಚೆನ್ನಾಗಿದೆ, ನಾವೆಲ್ಲ ಇದ್ದಿದ್ಕೊಂಡು ಒಟ್ಟಿಗೆ ಒಂದೇ ಅಂತ ಹೇಳ್ತಾ ಇದ್ದು ನೋಡಿ. ಅವಾಗ ಹಂಗೆ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದಿಲ್ಲ. ಸೊ ಫಸ್ಟ್ ಟೈಮ್ ನೀವು ಕಾಲೇಜ್ ಲೈಫ್ನ ಮತ್ತೆ ಇನ್ನೊಂದ್ಸಲ ಎಂಜಾಯ್ ಮಾಡಿದ್ದು ಹೆಂಗಿತ್ತು? ಸಕ್ಕತ್ತಾಗಿತ್ತು, ಆಸಮ್ ಆಗಿತ್ತು. ಆ ಯೂನಿಫಾರ್ಮ್ ಹಾಕೊಂಡಿದ್ಯಲ್ಲ, ಈ ಸೇಮ್ ನನ್ ಸ್ಕೂಲ್ ಕಲರ್, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸೇಮ್ ಕಲರ್ ಯೂನಿಫಾರ್ಮ್ ಇತ್ತು ಅಂತ ಹಾಕೊಂಡಿದ್ ಖುಷಿ. ಆಮೇಲೆ ಫೋಟೋಸ್ ಎಲ್ಲ ತಗೋತಿದ್ವಿ. ಅವಾಗಂದ್ರೆ ಎಣ್ಣೆ ಹಾಕೊಂಡು ಎಲ್ಲ ಮಾಡ್ಕೊಂಡು, ಎಲ್ಲಿಗೆ ಎಣ್ಣೆ ಹಾಕೊಂಡು ತಲೆಗೆ ಗೊತ್ತೇ ಇಲ್ಲ. ಇವಾಗ ನೋಡಿ ಜಡೆ ಎಲ್ಲ ಹಾಕೊಂಡು ಮಡ್ಸ್ಕೊಂಡ್ ಬೇರೆ ಹೋಗ್ಬೇಕು. ಇವಾಗ ಫಂಕಿ ಆಗಲ್ಲ, ಸ್ಟೈಲ್ಸ್ ಮಾಡೋದೆಲ್ಲ ಚೆನ್ನಾಗಿ. ನಾವು ಈ ಸ್ಕೂಲಲ್ಲಿ ಇದ್ದಾಗ ಯಾವಾಗ ಮುಗ್ದೋಗುತ್ತೋ, ಕಾಲೇಜಲ್ಲಿ ಯಾವಾಗ ಮುಗ್ದೋಗುತ್ತೋ ಈ ಸ್ಟೂಡೆಂಟ್ಸ್ ಲೈಫ್, ಹೋಗ್ಬಿಡೋಣ ಆಚೆಗೆ ಅನ್ಸ್ತಾ ಇರೋದು. ಇವಾಗ ಯಾಕಾದ್ರೂ ಮುಗಿಸ್ಕೊಂಡ್ ಬಂದು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅನ್ನೋ ಓಲ್ಡ್ ವ್ಯಾಲ್ಯೂ ಇವಾಗ ಗೊತ್ತಾಗ್ತಿದೆ. ನೀವು ಮಾತ್ರ ಹಿಂಗೆ ಇದ್ರ ಸೈಲೆಂಟ್ ಆಗಿ? ಅವ್ರು ಇವಾಗ ಹಂಗೆ ಅವ್ರೆ, ಇವಾಗ ಹಂಗೆ ಇದಾರೆ. ನಾನು ಬಿಕಾಮ್ ಓದ್ತಾ ಇದ್ದೇನೆ. ಇನ್ನ 3 ಜನ ಮಾತಾಡ್ತಾ ಅವ್ರ ಮಾತಿಗೆ ಅವರು, ಇವ್ರ ಮಾತಿಗೆ ಇವರು. ಇನ್ನೇನ್ ಹೇಳೋದೆಲ್ಲ, ನಾನು ಹೇಳೋದೆಲ್ಲ ಇವ್ರು ಹೇಳ್ತಾರೆ, ಅದಕ್ಕೆ ಸೈಲೆಂಟ್ ಆಗಿ ಎಕ್ಸ್ಪ್ರೆಷನ್ ಕೊಡ್ತೀನಿ ಅಷ್ಟೇ. ಸರಿ, ನೀವು ಈಗ ಮತ್ತೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ ಹೆಂಗಿತ್ತು? ಈ ತರ ಯೂನಿಫಾರ್ಮ್ ಎಲ್ಲ ಹಾಕಿರ್ಲಿಲ್ಲ. ಸೊ ಖುಷಿ ಆಯ್ತು. ಲೈಕ್ ಆ ಒಂದು ಫೇಸ್ನು ಚೆನ್ನಾಗಿತ್ತು. ಅಂಡ್ ಅದು ಸ್ಟ್ರಿಕ್ಟ್ ಫೇಸ್, ಅಂಡ್ ಇದು ಲೂಸ್, ಫುಲ್ ಫ್ರೀಡಮ್ ಆಗಿದ್ವಿ. ಅಂಡ್ ಇವ್ರ ಜೊತೆ ಎಲ್ಲ ಸೇರ್ಕೊಂಡು ರ್ಯಾಗಿಂಗ್ ಮಾಡ್ಕೊಂಡು, ಅದ್ರಲ್ಲೂ ಫೋನು ಸಿನಿಮಾದಲ್ಲಿ ಅಂಡ್ ಫೋನ್ ಯೂಸ್ ಮಾಡ್ಕೊಂಡು, ರೀಲ್ಸ್ ಮಾಡ್ಕೊಂಡು, ಇವ್ರ ಜೊತೆ ಎಲ್ಲ ಫನ್ ಮಾಡ್ಕೊಂಡು, ಕ್ಲಾಸ್ನ ಅಟೆಂಡೇ ಮಾಡಿಲ್ಲ, ಬಂಕ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ಇದು ಭಾವನಾ ಅವ್ರಿಗೆ ಈಗ ಡ್ಯಾನ್ಸರ್ಸ್ಗೆ ಸಿಕ್ಕಾಪಟ್ಟೆ ಆಕ್ಟಿಂಗ್ ಒಂದ್ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಕಷ್ಟನೇ, ಎಲ್ಲಾರು ಸೇಮ್ ಕ್ಯಾಮ್ರಾ ಅಲ್ವಾ, ಅದೇ ಜನ ನಿಂತ್ಕೊಂಡು ನೋಡ್ತಾ ಇದ್ರೆ ಎಲ್ಲಾರು ನರ್ವಸ್ ಆಗೇ ಆಗ್ತೀವಿ. ಬಟ್ ಏನಿಲ್ಲ, 1-2-3 ಸಲ ಮುಂಚೆ ಫೇಸ್ ಮಾಡಿರ್ತೀವಿ. ಎಕ್ಸ್ಪ್ರೆಷನ್ ಕೊಡೋದಾಗಿರ್ಬೋದು. ಆಮೇಲೆ ಸಿನಿಮಾ ಕ್ಯಾಮ್ರಾ ಅಂದ ತಕ್ಷಣ ಕರೆಕ್ಟ್ ಆಗಿ ಲೈಟಿಂಗ್ ತಗೋಬೇಕು ಅಂದ್ರೆ ನಾವ್ ಇಲ್ಲೇ ನಿಂತ್ಕೊಬೇಕು, ಓವರ್ಲ್ಯಾಪ್ ಮಾಡಬಾರ್ದು. ಇದೆಲ್ಲ ಒಂದು ಐಡಿಯಾಸ್ ಇರುತ್ತೆ. ಹಂಗಾಗಿ ಈಸಿ ಮಾಡ್ಕೊಂಡ್ರಿ, ಸ್ವಲ್ಪ ಈಸಿ ಮಾಡ್ಕೊಂಡೆ. ಆದ್ರೂ ಇವರೆಲ್ಲ ಇನ್ನೂ ಕಿಲಾಡಿಗಳಿದ್ದಾರೆ. ನಾನು ಎಕ್ಸ್ಪೀರಿಯನ್ಸ್ ಮುಂದೆ ಇವ್ರ ಕಿಲಾಡಿ ಮುಂದೆ ಏನೋ. ನಿಮ್ಗೆ ಹೆಂಗ ಅನಿಸ್ತು ಈಗ ಸಿನಿಮಾ ಕ್ಯಾಮ್ರಾನ ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇದ್ರ? ಫಸ್ಟ್ ಟೈಮ್ ಸ್ವಲ್ಪ ಭಯ ಆಯ್ತು. ಆಬ್ವಿಯಸ್ಲಿ ಅಷ್ಟು ಜನ ಇರ್ತಾರಲ್ವಾ ಸೆಟ್, ಆಲ್ಮೋಸ್ಟ್ ಒಂದು 200 ಜನ ಮತ್ತೆ ಆ ಸ್ಟೂಡೆಂಟ್ಸ್ ಇದ್ರು, ಆ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರು ಸ್ವಲ್ಪ. ಬಟ್ ಒಂದು ಕಾನ್ಫಿಡೆನ್ಸ್ ಏನಂದ್ರೆ ಎಲ್ಲ ಗೊತ್ತಿರೋರು, ಫುಲ್ ಇನ್ಸೈಡ್ ಔಟ್ ಎಲ್ಲರ ಬಗ್ಗೆ ಗೊತ್ತು ನನಗೆ. ಅಂಡ್ ಆ ಬಾಂಡಿಂಗ್ ಅಷ್ಟು ಡೆವಲಪ್ ಆಗಿತ್ತು. ಅಂಡ್ ಇಡೀ ಕಾಸ್ಟ್ ಕ್ರೂ ಎಲ್ಲರೂ ಪರಿಚಯ ಇದ್ರು. ಸೊ ತೊಂದರೆ ಇದ್ದಿಲ್ಲ, ಅವ್ರ ಫ್ಯಾಮಿಲಿ ತರ ಹೋಗಿ ಮಜಾ ಮಾಡ್ಕೊಂಡ್ ಬಂದ್ವಿ. ಮಾನಸಿ ಅವ್ರು ನಾನು ಇಲ್ಲಿಗೆ ಬರ್ತಾ ಇದ್ದೀನಿ ಅಂದ ತಕ್ಷಣ
ನಾನು ಭಾವನಾ ಅವ್ರದ್ದು ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ದೀನಿ. ನಿಮ್ದು ನಾನು ನೋಡಿದೆ, ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಡ್ತಾರೆ. ಟ್ರೈಲರ್ ಅಲ್ಲಿ ಬೇರೆ ಬೇರೆ ಕಂಡು ನೋಡಿದಿರೋದು ಸಿಕ್ಕಾಪಟ್ಟೆ ಎಲ್ಲರಿಗೂ ಇಷ್ಟ ಆಗ್ತಿದೆ. ಆಯ್ತಾ, ಜಾಸ್ತಿ ಇಷ್ಟ ಆಗಿದೆ. ಅಲ್ಲ ಏನೋ ನಿಜ ಸತ್ಯನ. ಸಿನಿಮಾ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿದ್ ಹೆಂಗಿತ್ತು ಅಂದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಕ್ಯಾಮ್ರಾ ಫೇಸ್ ಮಾಡೋದಕ್ಕೂ ಸಿನಿಮಾ ಕ್ಯಾಮ್ರಾ ಮಾಡೋದಕ್ಕೂ ಇನ್ಸ್ಟಾಗ್ರಾಮ್ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಯಾರು ಇರೋದಿಲ್ಲ. ಅಂಡ್ ಯಾರು ನಿಮ್ ಕ್ಯಾಮ್ರಾ ಇನ್ಸ್ಟಾಗ್ರಾಮ್ಗೆ ಟ್ರೈಪಾಡ್ ರಿಂಗ್ ಲೈಟ್ ಅಂಡ್ ಫೋನಲ್ಲಿ ರೀಲ್ಸ್ ಮಾಡೋದನ್ನ ಜಾಸ್ತಿ ಟೇಕ್ ತಗೊಂಡಿದ್ದೀನಿ, ಬಟ್ ಮೂವಿಲಿ ಅಷ್ಟೊಂದು ಟೇಕ್ ತಗೊಂಡಿಲ್ಲ. ನನ್ಗೇನಂದ್ರೆ 4 ಜನ ಮಧ್ಯೆ ಲೈಕ್ ಗೋಡೆಯಲ್ಲಿ ಇರ್ತೀವಿ, ಲೈಕ್ 4 ಜನ ಮಧ್ಯೆ ಏನಾದ್ರೂ ಒಂದು ಪರ್ಫಾರ್ಮೆನ್ಸ್ ಮಾಡೋದು ಮುಜುಗರ. ಬಟ್ ಓಪನ್ ಅಪ್ ಆಗಿ ಕ್ಯಾಮ್ರಾ ಮುಂದೆ ಲೈಕ್ ಎಲ್ಲರೂ ಇದ್ರು ನನ್ಗೇನ್ ಆತರ ಅನ್ಸಿಲ್ಲ. ನಾನು ಅನ್ಕೋತಾ ಇದ್ದೆ ಯಾಕೆ ಆತರ ಅಂತ. ಕಮ್ಮಿ ಜನ ಇರ್ಬೇಕಾದ್ರೆ ಯಾತ್ರ ಭಯ, ಜಾಸ್ತಿ ಜನ ಇರ್ಬೇಕಾದ್ರೆ ಯಾಕೆ ಭಯ ಆಗಿಲ್ಲ ಅಂತ. ಸರಿ, ಹಾಗಾದ್ರೆ ಇವಾಗ ನಮಗೋಸ್ಕರ ಒಂದ್ ಸ್ವಲ್ಪ ನನಗೆ ಕಣ್ಣು ನೋಡಿದೆ ಇದ್ರೂ ಪರವಾಗಿಲ್ಲ. ಲವ್ ಯು ಲವ್ ಯು. ಏನು ನಂದೊಂದು ಸಿಗ್ನೇಚರ್ ಎಲ್ರಿಗೂ ಸೇರಿ ಲವ್ ಯು. ಅಯ್ಯೋ ಜನ ಸತ್ತೇ ಹೋದ್ರು. ಸೊ ಇವಾಗ ಇಷ್ಟೆಲ್ಲ ಎಂಜಾಯ್ ಮಾಡುವಾಗ ಸಿನಿಮಾನೇ ಒಂದು ಎಂಜಾಯ್ಮೆಂಟ್. ಈ ಸಿನಿಮಾ ಜೊತೆಗೆ ಇದಕ್ಕೆ ಇನ್ನೊಬ್ರು ಆ್ಯಡ್ ಆಗ್ತಾರೆ, ಚಂದನ್ ಶೆಟ್ಟಿ. ಪಾರ್ಟಿ ಸಾಂಗ್ ಸ್ಟಾರ್ ಅಂದ್ರೆ ಚಂದನ್ ಶೆಟ್ಟಿ. ಸೊ ಪಾರ್ಟಿ ಸಾಂಗ್ನ ನೀವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ರಿ? ತುಂಬಾ ಎಂಜಾಯ್ ಮಾಡಿದ್ರಿ. ಅವ್ರನ್ನ ಮುಂಚೆ ನಮ್ಮ ಕಾಲೇಜ್ ಡೇಸ್ ಅಲ್ಲಿ ನೋಡ್ಕೊಂಡ್ ಬಂದಿದ್ವಿ. ಅವ್ರು ತ್ರೀ ಪೆಗ್ ಸಾಂಗ್ ಆಗ್ಬೋದು, ಟಕೀಲಾ, ಪಕ್ಕ ಚಾಕ್ಲೇಟ್ ಗರ್ಲ್, ಇವೆಲ್ಲ ನಾವು ನಮ್ಮ ಕಾಲೇಜ್ ಡೇಸ್ ಅಲ್ಲಿ ನೋಡಿದ್ದು. ಸೊ ಅಂಥವ್ರ ಜೊತೆ ಸಡನ್ ಆಗಿ ನಾವು ಒಂದು ಸಿನಿಮಾ ಮಾಡ್ತಾ ಇದೀವಿ, ಅದರಲ್ಲಿ ಡೆಬ್ಯೂ ಆಗಿ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದೀವಿ. ನಮ್ಮ ಜೊತೆಗೆ ಇನ್ನೊಬ್ರು ಹೀರೋ ಇರ್ತಾರೆ, ಅವ್ರು ಚಂದನ್ ಶೆಟ್ಟಿ ಅಂದಾಗ ತುಂಬಾ ಖುಷಿ ಆಗುತ್ತೆ. ಅದು ನಾವು ನೋಡ್ಕೊಂಡ್ ಬಂದು ನಮ್ಮ ಜೊತೆ ಇವತ್ತು ಆಕ್ಟ್ ಮಾಡ್ತಾ ಇದಾರಲ್ಲ ಅನ್ನೋ ಒಂದು ಖುಷಿ ನಮ್ಗೆ. ಎಂಜಾಯ್ ಮಾಡಿದೆ. 3 ಪೆಗ್ ಮಾತಿನ ಮುಂಚೆ ಏನೇ ಪಾರ್ಟ್ ಇರಲಿ ಎಂಜಾಯ್ಮೆಂಟಿಗೆ ಅಂದ್ರೆ 3 ಪೆಗ್ ಫಸ್ಟ್ ಆಫ್ 3 ಪೆಗ್ಗೆ ಬರೋದು. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅವರು ಕೂಡ ಅಷ್ಟೇ ಫನ್ನಿ ಆಗಿದ್ರು. ಸೊ ಅವ್ರ ಮುಂದೆ ಮಾತಾಡೋದಕ್ಕೆ ಮುಜುಗರ ಹಿಂದೆ ಮುಂದೆ ಇರಲಿಲ್ಲ. ನೀವು ಎಂಜಾಯ್ ಮಾಡಿದ್ರಿ? 100% ಸರ್. ಯಾಕಂದ್ರೆ ನಾನು ಅವ್ರ ಜೊತೆ ಮುಂಚೆ ಎಲ್ಲ ಬ್ಯಾಕ್ ಡ್ಯಾನ್ಸ್ ವರ್ಕ್ ಮಾಡಿದ್ದೆ. ಸೊ ಇವತ್ತು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು, ಹೌದು, ಅದೊಂದು ಪ್ರೌಡ್ ಮೂಮೆಂಟ್ ಅಲ್ವಾ? ನನಗೆ ಫುಲ್ ಖುಷಿ ಆಗ್ತಾ ಇತ್ತು. ನನಗಿಂತ ನಮ್ಮ ಪೇರೆಂಟ್ಸ್ ನೋಡೋರು ಯು ಡಿಡ್ ಇಟ್ ಅಂತ. ನೀವು ಸ್ವಲ್ಪ ಡೀಸೆಂಟ್ ಆಗಿ ಯೋಚನೆ ಮಾಡಿ ನೋಡಿರಲಿಲ್ಲ ಈ ತರ ಆಪರ್ಚುನಿಟಿ ಸಿಗುತ್ತೆ ಅಂತ. ಡ್ರೀಮ್ ಕಮ್ ಟ್ರೂ ಸರ್. ಇದು ಚಂದನ್ ಸರ್ ಜೊತೆ ಅಲ್ಲಿ ಕನ್ಸು ಕಾಣಬಹುದು, ಕನ್ಸು ಕಾಣಕ್ಕೆ ದುಡ್ಡು ಕೊಡಂಗಿಲ್ಲ ಅಲ್ಲ, ಅದು ಯೋಚನೆ ಮಾಡಿರಲಿಲ್ಲ ಈ ತರ ಸಿಗುತ್ತೆ ಅಂತ. ಖುಷಿ ಆಯ್ತು ನನಗೆ. ಆಮೇಲೆ ಟ್ರೈಲರ್ ನೋಡಿದ ತಕ್ಷಣ ನಮ್ಗೆಲ್ಲರಿಗೂ ಇನ್ನೊಂದು ಟಕ್ಕನಂಗೆ ತಲೆಗೊಳಿಯೋದು, ಎಲ್ಲರಿಗೂ ಕನೆಕ್ಟ್ ಆಗೋದು ಪಾಕೆಟ್ ಮನಿ. ಸೊ ನೀವೆಲ್ಲ ಎಷ್ಟೆಷ್ಟು ಪಾಕೆಟ್ ಮನಿ ಇಸ್ಕೊಂತಾ ಇದ್ರಿ ನಮ್ ಸ್ಕೂಲ್ ಕಾಲೇಜ್ ಲೈಫ್ ಅಲ್ಲ? ಸಿನಿಮಾ ನೀವೆಲ್ಲ ಇನ್ನೇನ್ ಸಿನಿಮಾ ಬಂದಷ್ಟು ಎಲ್ಲ ಸಿನಿಮಾ. ನಾನು 90s ಕಿಡ್ ಸರ್. ನಮ್ ಪಾಕೆಟ್ ಮನಿ 100 ರೂಪಾಯಿ 50 ರೂಪಾಯಿ ಇರೋದು. ನೀವು ಬಿಸಿ ಊಟ ಅಲ್ಲ, ನಮ್ಮ ಹತ್ರ 50 ರೂಪಾಯಿ 100 ರೂಪಾಯಿ ಇದ್ರೆ ಬೊಂಬಾಟು 2 ದಿನ 3 ದಿನ ಮಜಾ ಮಾಡ್ತಾ ಇದ್ವಿ ನಾವು. ಆ ಅಮೌಂಟ್ ನಾವು ಒಂದು ವಾರ ಎಲ್ಲ ಪಾಕೆಟ್ ಮನಿ ಎಲ್ಲ ಕೇಳಿಲ್ಲ. ಲೈಕ್ ಕೇಳಿದ್ರು ಯಾಕೆ ಏನು ಎತ್ತ ನಾವು ಸುಮ್ಮನೆ ಏನೇನೋ ಒಂದು ರೀಸನ್ ಹೇಳ್ತಾ ಇದ್ವಿ. ಲೈಕ್ ಅದ್ರಲ್ಲೂ 100 ರೂಪೀಸ್ ಕೊಡೋದಿಕ್ಕೇನೆ ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡ್ತಾರೆ. ಅದಕ್ಕೆ ನಾನು ಕಳ್ಳಿ 10 ಜೇಬಿಂದ ಎಲ್ಲ ಕಳ್ತನ ಮಾಡ್ತಾ ಇದ್ದೆ. ಅಯ್ಯೋ, ನೀವ್ ಇಸ್ಕೊಂಡಿಲ್ಲ? ಯಾರ್ಯಾರ ಜೋಬಿಗೆ ಕತ್ರ ಹಾಕಿದ? ಅಪ್ಪ, ಅಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ಅಣ್ಣ. ಯಾರ ಜೋಬ ಬಿಟ್ಟೆ ಇಲ್ಲ? ಒಂದ್ ವೀಕ್ಲಿ ಎಷ್ಟು ಕಲೆಕ್ಷನ್ ಆಗ್ಬೋದು? ಒಂದ್ ವೀಕಲ್ಲಿ ಡಿಪೆಂಡ್ ಸರ್. ನಿಮ್ಗೆ ಏನೇನ್ ಅವಶ್ಯಕತೆ ಇದೆ, ಏನೇನ್ ಬೇಕಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನೇನ್ ಬೇಕಾಗಿರ್ಬೋದು? ಮಾಮೂಲಿ ಏನೇನ್ ತಿನ್ನೋದು, ಅಥವಾ ಆ ತರದ್ದು, ಅಥವಾ ಬಟ್ಟೆ, ಅಥವಾ ಎಲ್ಲಾರು ಏನು ಕೇಳ್ತಾ ಇರ್ಲಿಲ್ಲ ಅವರು ಬಟ್ಟೆ ಎಲ್ಲಿಂದ ಬಂತು ತಗೊಂಡ್ಬಿಟ್ಟು ಎಲ್ಲ ತುರ್ಕು ಬಿಡೋದು. ಅದು ಇವಾಗ ಮಾಡ್ತೀವಿ, ಅದು ಬೇರೆ ವಿಷಯ. ಇವಾಗ ಎಷ್ಟು ಬಟ್ಟೆ ತಗೊಂಡಿರ್ತೀಯ
ಇದೆಯಾ ಅಂತ ಅವಾಗ ತುರ್ಕಿ ಒಳಗಡೆ ಇಟ್ಬಿಡೋದು. ಇನ್ನೊಂದ್ ದಿನ ಯಾವ್ದಾರ ಅವ್ರು ಒಳ್ಳೆ ಮೂಡಲ್ಲಿ ಫಸ್ಟ್ ಟೈಮ್ ಹಾಕೊಳ್ಳೋದು. ನಮ್ಮ ಪಾಕೆಟ್ ಮನಿ ಅಂತ ಕಾನ್ಸೆಪ್ಟ್ ಇಲ್ಲ, ಯಾವಾಗ ಬೇಕೋ ಅವ್ರ ಪಾಕೆಟ್ ನಮ್ಮ ಪಾಕೆಟ್ ತಗೊಳ್ಳೋದಷ್ಟೇ. ಇದು ಚಂದನ್ ಶೆಟ್ಟಿ ಜೊತೆ ಆಕ್ಟ್ ಮಾಡಿದ್ದು, ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಏನಾದ್ರು ಶೇರ್ ಮಾಡ್ಕೊಳ್ಳೋರು? ಅದು ತುಂಬಾ ಚೆನ್ನಾಗಿತ್ತು. ಲೈಕ್ ಅವ್ರಿಗೂ ಇದು ಡೆಬ್ಯೂ ಮೂವಿ ತರ ಅಂತ ಹೇಳ್ತಾರೆ, ಲೈಕ್ ಆಕ್ಟಿಂಗ್ ಅಲ್ಲಿ ಇಲ್ಲ ಅಂತ. ಬಟ್ ನಮ್ಗೆ ಅವತ್ತು ಆತರ ಅನ್ಸಿಲ್ಲ. ಅವ್ರು ಸ್ವಲ್ಪ ಇನ್ಪುಟ್ಸ್ ಕೊಡ್ತಾ ಇದ್ರು ನಮ್ಗೆ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ. ನಮ್ಗೆ ಅನ್ಸಿದ್ರೆ ನಾವ್ ಹೇಳೋದಿಕ್ ಮುಜುಗರ ಏನ್ ಪಡ್ಕೋತಾ ಇರ್ಲಿಲ್ಲ. ಅವ್ರು ಅದನ್ನ ಅಷ್ಟೇ ಸ್ಪೋರ್ಟಿವ್ ಆಗಿ ತಗೊಂಡ್ಬಿಟ್ಟು ಎಲ್ಲಾರು ಫುಲ್ ಒಳ್ಳೆ ಬಾಂಡಿಂಗ್ ಅಲ್ಲಿ ಶೂಟ್ ಮಾಡಿದ್ರು. ನಿಮ್ ಜೊತೆ ಡ್ಯಾನ್ಸ್ ಮಾಡಿದ್ರ ಚಂದನ್ ಶೆಟ್ಟಿ? ನೋಡಿಲ್ವಾ ಪಾರ್ಟಿ ಸಾಂಗು? ಸೊ ನಾನು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ? ನಾನು ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದೆ. ಡ್ಯಾನ್ಸ್ ಆಡಿದ್ದು ಖುಷಿ ಆಯ್ತು. ಲೈಕ್ ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ, ನಂಗೆ ಮೂವಿನೇ ಫಸ್ಟ್. ಅದ್ರಲ್ಲಿ ಸೀನಿಯರ್ ಆಕ್ಟರ್ಸ್ ಚಂದನ್ ಸರ್ ಜೊತೆ ಎಲ್ಲ ಆಕ್ಟಿಂಗ್ ಮಾಡಿದ್ದು ಅಂಡ್ ಡ್ಯಾನ್ಸ್ ಮಾಡಿದ್ದು, ಅವ್ರು ಹಾಡಿರೋ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದು ಇನ್ನ ಖುಷಿ ಆಯ್ತು. ಅಂಡ್ ಪಾರ್ಟಿ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್. ಹುಡುಗರುಗಳಿಗೆ ಪಾರ್ಟಿ ಬಗ್ಗೆ ಹೇಳಂಗೆ ಇಲ್ಲ, ಕೇಳಂಗೂ ಇಲ್ಲ. ಕೇಳಿದ್ರೆ ಏನೇನು ಆಚೆ ಬಂದ್ಬಿಡ್ತಾರೆ. ಆದ್ರೂ ಪರವಾಗಿಲ್ಲ, ಸಿನಿಮಾ ಪಾರ್ಟಿ ಸಾಂಗ್ ಬಗ್ಗೆ ಹೇಳೋಣ. ಸಿನಿಮಾ ಪಾರ್ಟಿ ಸಾಂಗ್ ಪಾರ್ಟಿ ಮಾಡ್ಕೊಂಡು ಪಾರ್ಟಿ ಸಾಂಗ್ ಮಾಡಿದೀವಿ. ಪಾರ್ಟಿ ಮಾಡಿದ್ರಿ? ಎಸ್. ಪಾರ್ಟಿ ಮಾಡ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ನಾವು ಮಿಸ್ ಆಯ್ತಾ? ನಮ್ದು ಅಲ್ಲಿ ಶೂಟ್ ಮುಗಿದ ತಕ್ಷಣ ಸಾಯಂಕಾಲ, ಶೂಟ್ ಮುಗಿದ ತಕ್ಷಣ ಸಾಯಂಕಾಲ ನೀವು ಮನೆಗೆ ಹೋಗ್ತಾ ಇದ್ರಾ? ಅಂದ್ರೆ ಅಂದ್ರೆ ನಾವು ಕುಡ್ದಿದೀವಿ ಅಂತ ಅನ್ಕೊಂಡ್ಬಿಡಿ. ಸುಮ್ಮನೆ ಪಾರ್ಟಿ ಬರೀ ಹೆಸರಿಗೆ ಮಾತ್ರ. ಜೊತೆ ಕುತ್ಕೊಂಡು ಒಂದಷ್ಟು ವಿಷಯಗಳು ಶೇರ್ ಆಗ್ತಾ ಇತ್ತು, ಅದಕ್ಕಂತ ಕುತ್ಕೋತಾ ಇತ್ತು. ಅದೇ ಪಾರ್ಟಿ, ಅದೇ ಪಾರ್ಟಿ. ಈ ತರನು ಪಾರ್ಟಿ ಇದ್ಯಾ? ನಾವು ಮಾಡ್ತೀವಲ್ಲ, ಇದು ಹೌದು. ಬೆಳಿಗ್ಗೆ ಏನೋ ಗೊತ್ತೇ ಇಲ್ಲ ಅನ್ನೋ ತರ ನಿಜವಾಗ್ಲೂ ಪಾರ್ಟಿ ಮಾಡೋರು ಹೆಂಗ್ ಹೇಳ್ತಾ ಹೇಳಿ? ಇದು ಒಂದ್ ಪಾರ್ಟಿನ ನೀವು ತಗೊಂಡ್ರ ಸರ್? ಇದು ಪಾರ್ಟಿಲಿ ಇನ್ಪುಟ್ಸ್. ಒಂದು ಬೆಸ್ಟ್ ಮೆಮೊರಿ ಚಂದನ್ ಸರ್ ಅಂದ್ರೆ ಅವ್ರ ಮುಂದೆ ರ್ಯಾಪ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತು ನನಗೆ. ಅವ್ರ ಮುಂದೆ ರ್ಯಾಪ್ ಮಾಡಿದ್ದೀನಿ, ಅದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಮೆಮೊರಿ ನನಗೆ. ಒಂದ್ಸಲಿ ಮಾಡ್ಬಿಡಿ ಸರ್, ನಾವು ನಮ್ಮ ಕಿವಿಗಳನ್ನ ತಂಪು ಮಾಡ್ತೀವಿ. ಬೇಬಿ ಕೇರ್ಫುಲ್ ಇದೆ, ವೈ ಟೆನ್ಷನ್ ಇಂತ ಸುಮಾರು ಪೆನ್ ಡ್ರೈವ್ಗಳನ್ನು ನಾವು ಬಂದ್ ಮಾಡಿದೀವಿ. ಯಾಕಂದ್ರೆ ಯಾರ್ಯಾರ ಕೈಗೆ ಹೋಗಿ ಕೊಡ್ತೀವಿ ಅನ್ನೋದನ್ನ ನಮ್ಗೆ ಗೊತ್ತಿಲ್ಲ. ನೀವು ಡೈರೆಕ್ಟ್ ಪೆನ್ ಡ್ರೈವ್ ಸೂಪರ್ ಸರ್. ನೀವು ಪೆನ್ ಡ್ರೈವ್ ಸಿಕ್ಕಿದ್ಯಾ? ಅಲ್ಲ ಬಂದ್ ಮಾಡಿದ್ದಾನೆ ಅಂದಿದ್ದಾನೆ, ಮತ್ತೆ ಸಿಕ್ಕಿಲ್ಲ. ಅಲ್ಲ ಸಿಕ್ಕಿದ್ಯಾ ಅಂತ ಸಿನಿಮಾದಲ್ಲಿ ಕೊಟ್ಬಿಟ್ಟಿದೀವಿ ಅವ್ರಿಗೆ ವಾಪಸ್.